ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಸರಣಿಯಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ನಂತರ ವಿಚ್ಛೇದನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ವಿಚ್ಛೇದನ ಪಡೆದ ನಂತರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮೊದಲನೇದಾಗಿ ಆ ಒಂದು ವಿಚ್ಛೇದನದಲ್ಲಿ ಗಂಡ ಹೆಂಡತಿಗೆ ಜೀವನಾಂಶ ಕೊಡಬೇಕಾಗುತ್ತೆ. ಅದು ಎರಡಿರುತ್ತೆ. ಒಂದು ಮಾಸಿಕ ಇರ್ಬೋದು ಅಥವಾ ಲಂಸಮ್ ಇರ್ಬೋದು, ಒಂದೇ ಮೊತ್ತದಲ್ಲಿ ಮಾಡ್ಬೋದು. ಈ ರೀತಿ ಕಾನೂನಲ್ಲಿ ಅವಕಾಶ ಇದೆ, ಅದು ಆರ್ಡ್ರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇನ್ನು ಒಮ್ಮೆ ವಿಚ್ಛೇದನ ಪಡೆದ ನಂತರ ವಿಚ್ಛೇದಿತ ದಂಪತಿಗಳಲ್ಲಿ ಯಾರೇ ಇರ್ಬೋದು, ಅವರು ಮತ್ತೆ ಪುನರ್ವಿವಾಹ ಆಗೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ವಿಚ್ಛೇದನ ಪಡೆದ ನಂತರ ಇಮಿಡಿಯೇಟಾಗಿ ಅವರು ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ಈಗ ಇಬ್ಬರು ಮ್ಯೂಚುವಲ್ ಕನ್ಸೆಂಟಲ್ಲಿ ಸಮಸ್ಯೆ ಇರೋದಿಲ್ಲ, ಯಾಕೆಂದರೆ ಇಬ್ಬರು ಒಪ್ಪಿ ಆರ್ಡರ್ ತೊಗೊಂಡಿರ್ತಾರೆ, ನಂತರ ಅವ್ರ ಪಾಡಿಗೆ ಅವರು ಅವ್ರ ಜೀವನವನ್ನು ನಡೆಸ್ತಾರೆ. ಆದರೆ ಯಾವುದೇ ಒಂದು ವ್ಯಕ್ತಿ ಅಬ್ಜೆಕ್ಟ್ ಮಾಡಿದಾಗ, ಇನ್ನೊಬ್ಬರು ಕೋರ್ಟಲ್ಲಿ ವಿಚ್ಛೇದನ ಸಿಕ್ಕಿದಾಗ, ಆ ಒಂದು ಯಾರಿಗೆ ಇಷ್ಟ ಇರೋದಿಲ್ಲ ಅವರು ಈ ರೀತಿಯ ಒಂದು ವಿಚ್ಛೇದನವನ್ನು ಮತ್ತೆ ಮೇಲ್ಮನೆ ಅಪೀಲ್ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಮತ್ತು ಹೈಕೋರ್ಟ್ಗೆ, ಹೈಯರ್ ಕೋರ್ಟ್ಸ್ಗೆ. ಹಾಗಾಗಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ಒಳಗಡೆ ಅವರು ಅಪೀಲ್ ಹೋಗ್ಬೋದು. ಹಾಗಾಗಿ ಆ ರೀತಿ ಒಂದು ವಿಚ್ಛೇದನ ಪಡೆದಾಗ ಆ ಒಂದು ಮೇಲಿನ ಮನವಿ ಅಪೀಲ್ ಸಲ್ಲಿಸೋದಕ್ಕೆ ಆ ಟೈಮ್ ಇರುತ್ತಲ್ಲ, ಅದನ್ನು ಮುಗಿಯೋವರೆಗೂ ಅವರು ಮತ್ತೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ನಂತರ ಬೇಕಾದರೆ ಅವರು ಮತ್ತೆ ಆ ವ್ಯಕ್ತಿ ಅಪೀಲ್ ಹೋಗಿಲ್ಲ, ಅಲ್ಲಿಗೆ ಅದು ಮುಕ್ತ ಆಯಿತು ಅಂತಂದಾಗ ಸಂತೋಷವಾಗಿ ಮತ್ತೆ ಮದುವೆ ಆಗ್ಬೋದು. ಸ್ನೇಹಿತರೆ, ಇನ್ನು ಈ ಒಂದು ಡಿವೋರ್ಸ್ನಲ್ಲಿ ಅವರಿಗೆ ಮಕ್ಕಳಿದ್ದರೆ ಯಾವ ರೀತಿ ಆಗುತ್ತೆ ಅಂತಂದರೆ, ಆ ಕೋರ್ಟ್ನಲ್ಲೇ ಅವರೊಂದು ಸೆಟಲ್ಮೆಂಟ್ ಮಾಡ್ಕೋತಾರೆ. ಯಾರ ಜೊತೆ ಇರಬೇಕು, ವಿಸಿಟಿಂಗ್ ರೈಟ್ಸು, ಆ ಥರದ್ದನ್ನೆಲ್ಲ ತೆಗೆದುಕೊಂಡು ಆ ಆರ್ಡರ್ನಲ್ಲೇ ಅದು ಡಿಸೈಡ್ ಆಗುತ್ತೆ. ಹಲವಾರು ಬಾರಿ ಅದು ಡಿಸೈಡ್ ಆಗಲ್ಲ. ಏನು ಅಂತಂದರೆ, ಎರಡು ರೀತಿಯ ಒಂದು ಸಮಸ್ಯೆಗಳಿರ್ತವೆ. ಒಂದು ವಿಚ್ಛೇದನ, ಅದರಲ್ಲಿ ಇಬ್ಬರಿಗೂ ಒಪ್ಪಿಗೆ ಇರ್ಬೋದು, ಅಥವಾ ನಂತರ ಅವರು ಒಬ್ಬರು ಒಪ್ಕೊಂಡಿರೋದು ಮತ್ತೆ ಒಪ್ಕೋಬೋದು. ಇನ್ನು ಮಕ್ಕಳ ಪಾಲನೆ ಹೇಗೆ ಅನ್ನೋದು, ಅದನ್ನು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.